ಬಿಜೆಪಿ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ದೇಶದ್ರೋಹಿ ಈಶ್ವರಪ್ಪಗೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ आज हमारे अध्यक्ष DK शिव कुमार साहब, CLP नाइक सिद्धरामैया साहब, MB पाटिल साहब और पूरे हमारे कांग्रेस के MLA हमने जो आदेश दिए, ये ईश्वरप्पा देशद्रोही उन्होंने हमारे देश का तिरंगा कार्ड को केसरी तिरंगा चढ़ाने जाते हैं और पाकिस्तान का लिंक है हमारे अध्यक्ष सोनिया गांधी और राहुल गांधी का कर को बोलते हैं। इन्होंने बीजेपी वाले RSS वाले पाकिस्तान के लिंक को हैं, पाकिस्तान को टच हैं। ये देश हमारा है, हमारा रहेगा, हमें ह्याच रहते हैं, ह्याच मरते हैं। ये देश के वास्ते हमारे बहुत से लोग जान दिए, पाकिस्तान को जाना है बीजेपी वाले RSS वाले, हमें कहाँ जाने वाले नहीं, कहाँ आने वाले नहीं। ये ईश्वरप्पा राजीनामा देना, अपना मिनिस्टर को राजीनामा देना, उनके ऊपर देशद्रोही केस बुक करना। ಕಾಂಗ್ರೆಸ್ ಕಮಿಟಿ ವತಿಯಿಂದ ನಮ್ಮ ಎಲ್ಲ ಜಿಲ್ಲೆಯ ಫ್ರಂಟಲ್ ಆರ್ಗನೈಸೇಷನ್ನ ಮುಖ್ಯಸ್ಥರು, ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಒಳಗೊಂಡು ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಒಳಗೊಂಡು ಇವತ್ತು ಒಂದು ದೊಡ್ಡ ಪ್ರತಿಭಟನೆಯನ್ನು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಿಸಲಿಕ್ಕೆ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇವತ್ತು ಏನು BJPಯ ಒಂದು ಮಂತ್ರಿಮಂಡಲದಲ್ಲಿ ಸಂಪುಟ ದರ್ಜೆ ಮಂತ್ರಿಗಳಾಗಿ ಕೆಲಸ ಮಾಡ್ತಕ್ಕಂಥ ಸನ್ಮಾನ್ಯ ಈಶ್ವರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಇಡೀ ಭಾರತ ದೇಶವನ್ನು ತಲ್ಲಣಗೊಳಿಸಿದೆ. ಅಂದರೆ ರಾಷ್ಟ್ರಧ್ವಜವನ್ನು ಇಳಿಸಿ ಕೇಸರಿ ಸ್ಥಾನದಲ್ಲಿ ಇರಬೇಕಂತಕ್ಕಂಥದ್ದು. ಇವತ್ತು BJP ಅನೇಕ ಮುಖಂಡರು ರಾಷ್ಟ್ರಪ್ರೇಮದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದು ಭಾಳ ಬೂಟಾಟಿಕೆ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಯಾವ BJPಯ ಮುಖಂಡರಲ್ಲಿ ಕೂಡ ರಾಷ್ಟ್ರಪ್ರೇಮ ಇಲ್ಲ. ರಾಷ್ಟ್ರ ವಿರೋಧಿಯಾಗಿರ್ತಕ್ಕಂಥ ಗೋಡ್ಸೆಯನ್ನು ಆರಾಧಿಸ್ತಕ್ಕಂಥವ್ರ ಪಕ್ಷದಿಂದ ನಾವು ರಾಷ್ಟ್ರಪ್ರೇಮವನ್ನು ಅಪೇಕ್ಷೆ ಮಾಡ್ತಕ್ಕಂಥದ್ದು ಕೂಡ ತುಂಬ ತಪ್ಪಾಗ್ತಾ ಇದೆ. ಸಂದರ್ಭದಲ್ಲಿ ಇವತ್ತು ಭಗವಾ ಧ್ವಜವನ್ನು ಏರಿಸ್ಬೇಕಂತಕ್ಕಂಥ ಹೇಳಿಕೆ ಕೊಟ್ಟಿರ್ತಕ್ಕಂಥ ಏನು ಈಶ್ವರಪ್ಪನವ್ರು ಇದಾರ, ಅವರ ಹೇಳಿಕೆಯನ್ನು ಆ ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ಮಂತ್ರಿ ಆಗಲಿ, ಸಾಮಾನ್ಯ ಕಾರ್ಯಕರ್ತ ಆಗಲಿ, ಮುಖ್ಯಮಂತ್ರಿಗಳ ಆದಿಯಾಗಿ ಯಾರೂ ಕೂಡ ಖಂಡಿಸದೆ ಅದನ್ನು ಅವರು ಪುರಸ್ಕಾರ ಮಾಡ್ತಕ್ಕಂಥ ಹೇಳಿಕೆಯನ್ನು ಅವ್ರು ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಒಂದು ಬೇಡಿಕೆ ಇದೆ. ಇವತ್ತೇನು ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸಂಘಟನೆ ಇವತ್ತು ನಿಜವಾಗಿ ರಾಷ್ಟ್ರ ಕಟ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ, ರಾಷ್ಟ್ರ ಉಳಿಸ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ, ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ, ಈ ರಾಷ್ಟ್ರ ಸಮಗ್ರವಾಗಿ ಏಕತೆಯಿಂದ ಅಖಂಡತೆ ಇರಬೇಕಾಗತಕ್ಕಂಥ ಬಯಸ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನು ನಾವು ಸಾರಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಇವತ್ತು ರಾಷ್ಟ್ರದ್ರೋಹಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಈಶ್ವರಪ್ಪನವ್ರನ್ನ ಇವತ್ತು ಬಂಧಿಸಿ ಜೈಲಿನಲ್ಲಿ ಇಡಬೇಕು, ಕೇವಲ ಅವರು ವಜಾ ಮಾಡತಕ್ಕಂಥದ್ದು ಅಷ್ಟೇ ಇವತ್ತು ಅದಕ್ಕೆ ಪರಿಹಾರ ಅಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಪುನಃ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. BJP ಅವರಿಗೆ ಏನಾದರೂ ಮಾನ ಮರ್ಯಾದೆ, ನಾಚಿಕೆ, ಗೌರವ ಅಂತಕ್ಕಂಥದ್ದು ಏನಾದರೂ ಒಂದು ಸ್ವಲ್ಪ ಆದರೂ ಇದ್ದರೆ ಇವತ್ತು ತಕ್ಷಣ ನಮ್ಮ ಈಶ್ವರಪ್ಪನವ್ರನ್ನ ವಜಾ ಮಾಡಿ ಅವರಿಗೆ ದೇಶದ್ರೋಹದ ಕೇಸನ್ನು ಹಾಕಿ ಜೈಲಿಗೆ ಕಳಿಸ್ಬೇಕು ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮೂಲಕ ಅಪ್ಪರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡುವುದು ಏನಪ್ಪ ಅಂದ್ರೆ, ಇವತ್ತು ನಮ್ಮ ರಾಜ್ಯದ ಮಂತ್ರಿಗಳಾದ KS ಈಶ್ವರಪ್ಪನವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಕೆಂಪು ಕೋಟೆ ಮೇಲೆ
ರಾಷ್ಟ್ರಧ್ವಜವನ್ನು ತೆಗೆದು ಭಗವಾ ಧ್ವಜವನ್ನು ಹಾರಿಸ್ತೀನಿ ಅಂತ ಹೇಳಕ್ಕೆ ಏನು ಕೊಡ್ತಾರೆ. ಇವತ್ತು ಈಶ್ವರಪ್ಪನವ್ರಿಗೆ ದೇಶದ್ರೋಹಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಇವತ್ತು ನಮ್ಮ ಇಡೀ ದೇಶದ ಜನತೆ ನಾವು ಗುರುತಿಸ್ಕೊಳ್ಳೋದು ನಮ್ಮ ರಾಷ್ಟ್ರಧ್ವಜದಿಂದ. ಅಂಥ ಒಂದು ಧ್ವಜಕ್ಕೆ ಇವರು ಅಪಮಾನ ಮಾಡ್ತಾರಂದ್ರೆ ಇವರು ಮಂತ್ರಿ ಅಲ್ಲ, MLA ಅಲ್ಲ, ಈ ದೇಶದಲ್ಲಿ ಇರಲಿಕ್ಕೆ ಲಾಯಕ್ಕಿಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಈ ಕೂಡಲೇ BJP ಸರ್ಕಾರ ಅವ್ರನ್ನ ಮಂತ್ರಿ ಮಂಡಲದಿಂದ ಅಲ್ಲೇ ಶಾಸಕ ಸ್ಥಾನದಿಂದನೇ ವಜಾಗೊಳಿಸಿ ಈ ದೇಶದಿಂದ ಗಡಿ ಪಾರು ಮಾಡಬೇಕಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ವಿದ್ಯಾರಾಣಿ ತುಂಗಾಳ್, ಜಿಲ್ಲಾ ಅಧ್ಯಕ್ಷರು, ಮಹಿಳಾ ಕಾಂಗ್ರೆಸ್.